ನೀವು ಪ್ರತಿ ದಿವಸ ನಾನು ನಿಮ್ಮ ಬಸ್ಸಲ್ಲಿ ಓಡಾಡ್ತಿದ್ದೀರಲ್ಲ ದಿನ ಬೆಳಗ್ಗೆ ನಿಮ್ದು ಇಶ್ಯೂಸ್ ಏನಿದೆ ತಿಳ್ಕೊಳ್ಳೋಣ ಅಂತ ಬಂದೆ. ಕರೆಕ್ಟ್ ಟೈಮಿಗೆ ಬಸ್ ಬರತ್ತಾ? ಇಲ್ಲ, ಲೇಟ್ ಆಗುತ್ತೆ sometimes. ಲೇಟ್ ಆಗತ್ತೆ? ಎಷ್ಟೊತ್ತಾಗತ್ತೆ? Like 5-10 minutes ಲೇಟ್ ಆಗುತ್ತೆ. And 201 especially like ಕರೆಕ್ಟ್ ಆಗಿ ಬರಲ್ಲ. ಅದೇ ಲೇಟ್ ಆಗುತ್ತೆ. sometimes 9 o'clock ಬರುತ್ತೆ. sometimes 9:15, sometimes 9:30 ಆಗುತ್ತೆ. ನೀವು ಕಾಲೇಜಲ್ಲಿ ಎಷ್ಟೊತ್ತಿಗೆ ಇರಬೇಕು? 10 ಇರಬೇಕು. ಮಂಡೇಸ್ ಮಾತ್ರ 8:50. ಲೇಟ್ ಆಗತ್ತಾ ಕೆಲವು ಸತಿ ಬಸ್ಸಿಂದಾಗ ನಿಮ್ಗೆ ಕಾಲೇಜ್ ರೀಚ್ ಆಗೋದು? ಬೇಗ ಬಿಡ್ತೀರಾ? ಎಷ್ಟು ಬೇಗ ಬಿಡ್ತೀರಾ? like 1 hour 1 ಅವರ್ ಮುಂಚೆ ಬಿಡ್ತೀರಾ? ಬಸ್ ಕರೆಕ್ಟ್ ಆಗಿ ಟೈಮಿಗೆ ಬಂದಿದ್ರೆ ಆಗ ನೀವು ಎಷ್ಟು ಮುಂಚೆ ಹೊರಟಿರ್ತಿದ್ರಿ? ಆಗ ಹಾಫ್ ಆನ್ ಅವರ್ ಎಕ್ಸ್ಟ್ರಾ ಹಾಫ್ ಆನ್ ಅವರ್ ಮನೇಲಿ ಇರ್ಬೋದಿತ್ತು. ಬಸ್ಸಲ್ಲಿ ಒಳಗಡೆ ಟ್ರಾಫಿಕ್ ತುಂಬಾ ಇದು ಬಸ್ಸಲ್ಲಿ ಒಳಗಡೆ ರಶ್ ತುಂಬಾ ಇರತ್ತಾ? ತುಂಬಾ ಇರತ್ತೆ. ಜಾಸ್ತಿ ಜನ ಇರ್ತಾರೆ. ವಾಪಸ್ ಬರ್ಬೇಕಿದ್ರೆ ಕಾಲೇಜಿಂದ ಅದು ತುಂಬಾ ರಶ್ ಆಗುತ್ತೆ. ಈಗ ಬಸ್ ನಂಬರ್ ಆಫ್ ಬಸ್ಸಸ್ ಜಾಸ್ತಿ ಮಾಡಿದ್ರೆ ರಶ್ ಒಳಗಡೆ ಕಡಿಮೆ ಆಗತ್ತೆ ಅನ್ಸುತ್ತಾ? ಕರೆಕ್ಟ್ ಟೈಮಿಗೆ ಬಸ್ ಬರುತ್ತೆ ಅನ್ಸುತ್ತಾ? ನಂಬರ್ ಆಫ್ ಬಸ್ಸಸ್ ಜಾಸ್ತಿ ಆಯ್ತು ಅಂದ್ರೆ, ಫ್ರೀಕ್ವೆನ್ಸಿ ಜಾಸ್ತಿ ಆಯ್ತು ಅಂದ್ರೆ ಕಡಿಮೆ ಆಗತ್ತಾ? ಈಗ 4500 ಬಸ್ ಗವರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ ಬೆಂಗಳೂರಿಗೆ. ಬಟ್ ಇವರು BMTC ಅವರು ಇನ್ನೂ ಹಾಕೇ ಇಲ್ಲ ಅದನ್ನ ರಸ್ತೆ ಮೇಲೆ. ಸೊ 4500 ಬಸ್ಸಸ್ ಸ್ಯಾಂಕ್ಷನ್ ಆಗಿದ್ರು ರಸ್ತೆಗೆ ಬಂದಿಲ್ಲ. ಸೊ ಐ ಆಮ್ ಟ್ರೈಂಗ್ ಟು ಕ್ರಿಯೇಟ್ ಅ ಕ್ಯಾಂಪೇನ್. ಈ 4500 ಅಡಿಷನಲ್ ಬಸ್ ಬೆಂಗಳೂರಿಗೆ ಬಂದ್ರೆ ಈ ತರ ನಿಮ್ಮಂತ ಎಷ್ಟೋ ಜನಕ್ಕೆ ಹೆಲ್ಪ್ ಆಗತ್ತೆ ತಾನೇ. ಇದರಿಂದ ಫ್ರೀಕ್ವೆನ್ಸಿ ಜಾಸ್ತಿ ಆಗತ್ತೆ, ಬಸ್ ಒಳಗಡೆ ರಶ್ ಕಡಿಮೆ ಆಗತ್ತೆ ಅಲ್ವಾ? ಇನ್ನೇನ್ ಮಾಡ್ಬೋದು ಅನ್ಸುತ್ತೆ BMTC ಇಫ್ ಯು ಹ್ಯಾಡ್ ಪವರ್? ಕ್ಲೀನ್ ಆಗಿರ್ಬೋದು, ಒಳಗಡೆ ಕ್ಲೀನ್ ಆಗಿರ್ಬೋದು. ಅಂಡ್ ಬೋರ್ಡ್ಸ್ ಕರೆಕ್ಟ್ ಆಗಿರ್ಬೇಕು. ಬೋರ್ಡ್ಸ್. ನೀವು BMTC ಆಪ್ ಯೂಸ್ ಮಾಡ್ತೀರಾ? ಇಲ್ವಾ? ಮೊಬೈಲ್ಸ್ ಅಲೌಡ್ ಇಲ್ಲ ಕಾಲೇಜ್ಗೆ. ಓಕೆ, ಸರಿ ಸರಿ ಸರಿ. ನಮಸ್ಕಾರ ಅಕ್ಕ. ಯಾವ ಬಸ್ಸು? 201. ಇದ್ಯಾವುದು? MF12. ಓ, ಇದು ಇವ್ರು ವಿಜಯನಗರ ಹೋಗೋ ಬಸ್ಸು. ಇದು ಬೇರೆ. ಇದು ನಾವು 201 ಅಲ್ಲಿ ಹೋಗೋಣ. ಆರಾಮ? ಚೆನ್ನಾಗಿದ್ದೀರಾ ಬ್ರದರ್? ಎಲ್ಲಿ ಹೊರಟಿರೋದು? ಎಕ್ಸಾಮ್ ಇದೆಯಾ ಇವತ್ತು? ಎಲ್ಲಿ ಕಾಲೇಜು? ದಯಾನಂದ್ ಸಾಗರ್. ಎವ್ರಿಡೇ ಬಸ್ಸಲ್ಲಿ ಓಡಾಡ್ತೀರಾ? ನಮಸ್ಕಾರ ಅಣ್ಣ. ಎಷ್ಟೊತ್ತಿಂದ ಎಷ್ಟೊತ್ತು ಬೆಳಗ್ಗೆ ಹೊರಡೋದು? 9:30 ಇದೆ ಎಕ್ಸಾಮ್. ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಯಾವ ಊರು? ಹೊಸಪೇಟೆ, ಬಳ್ಳಾರಿ ಹತ್ರ. ನಮಸ್ಕಾರ ಸರ್, ಆರಾಮಾ? ದಿನ ಬಸ್ಸಲ್ಲಿ ಓಡಾಡ್ತೀರಾ ಇಲ್ಲಿ? ಯಾವ ಬಸ್ಸು? 410. ಎಲ್ಲಿಂದ ಎಲ್ಲಿಗೆ? ಜನತಾ ಬಜಾರಿಂದ ಬನಶಂಕರಿ. ಬಸ್ಸು ರಶ್ ಇರತ್ತಾ? ಫುಲ್ಲು? ಯಾವಾಗ್ಲೂ ರಶ್ ಇರುತ್ತೆ. ಬಸ್ಸು ನೀವು ಈ 510 ಹೋಗತ್ತಲ್ಲ, ಇದ್ರಲ್ಲೇ ಹೋಗೋಣ. ಸೊ ಈ 4,500 ಹೊಸ ಬಸ್ ಸ್ಯಾಂಕ್ಷನ್ ಮಾಡಿದ್ದಾರೆ ಬ್ರದರ್ ಕೇಂದ್ರ ಸರ್ಕಾರ. ಬಟ್ ಇಲ್ಲಿ BMTC ಅವರು ಅದನ್ನ ರಸ್ತೆಗೆ ಬಿಟ್ಟಿಲ್ಲ. ಹೊಸ ಬಸ್ ಬಿಟ್ರೆ ಇನ್ನೊಂದ್ ಸ್ವಲ್ಪ ರಶ್ ಕಡಿಮೆ ಆಗತ್ತೆ ಅಂತ ಅನ್ಸಲ್ವಾ? ಅಲ್ಲ, ಬಸ್ ಜಾಸ್ತಿ ಆಯ್ತು ಅಂತಂದ್ರೆ ಈಗ ಕಾರಲ್ಲಿ ಹೋಗೋರು, 2 ವೀಲರ್ ಅಲ್ಲಿ ಹೋಗೋರು ಬಸ್ಸಿಗೆ ಬರ್ತಾರವ. ಕರೆಕ್ಟ್ ಟೈಮಿಗೆ ಬಸ್ ಬಂತು ಅಂತಂದ್ರೆ ಬಸ್ ನಂಬರ್ ಜಾಸ್ತಿ ಆಗತ್ತೆ ಅಲ್ವಾ? ಇವ್ರು 4,500 ಬಸ್ಸು ಬಿಟ್ರು ಇವ್ರು ರಸ್ತೆಗೆ ಬಸ್ಸೇ ಬಿಟ್ಟಿಲ್ಲ. ಸೊ ಇದು ನಿಲ್ಸಲ್ವಾ? ಇದು ನಿಲ್ಸಲ್ವಾ? ಇದು ಸಿಗ್ನಲ್ ಬಿಟ್ರೆ ನಿಂದ್ರಿಸೋದೇ ಇಲ್ಲ ಸರ್ ಬಸ್, ಹಂಗೆ ಹೋಗ್ಬಿಡ್ತಾರೆ. ಸಿಗ್ನಲ್ ಅವ್ರು ನಿಲ್ಸ್ಲೇಬೇಕು ತಾನೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸರ್, ಆದ್ರೆ ನಿಲ್ಸೋದಿಲ್ಲ. ಸಿಗ್ನಲ್ ಬಿಟ್ಟಿದ್ರೆ ಹಂಗೆ ಹೋಗ್ಬಿಡ್ತಾರೆ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಮಸ್ಕಾರ ಅಕ್ಕ, ಆರಾಮ? ನಮಸ್ತೆ ಬ್ರದರ್, ಆರಾಮಿದ್ದೀರಾ? ದಿನ ಬಸ್ಸಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ? 3 ಬಸ್ ಕ್ಯಾಚ್ ಮಾಡ್ತೀವಿ. ಕೊದ್ರೆಟಿಂದ ಬಂದು ರಾಗಿಗುಡ್ಡ. 3 ಬಸ್ಸು. ಎಷ್ಟೊತ್ತಾಗತ್ತೆ ಟ್ರಾವೆಲ್? 7 ಗಂಟೆ 7 ಕಾಲ ಅಲ್ಲಿ ಹತ್ತಿದ್ರೆ ಇಲ್ಲಿ 9 ಗಂಟೆ ರೀಚ್ ಆಗ. 7 ಕಾಲಿಗೆ ಅಲ್ಲಿ ಹೊರಟ್ರೆ 9 ಗಂಟೆ ಇಲ್ಲಿ. 9 ಗಂಟೆ ಆಫೀಸ್.
ಎಲ್ಲಿ ಆಫೀಸ್? ಬನ್ನಿ 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 ಯಜಮಾನ್ರಿ, ಆರಾಮ ಸರ್? ಚೆನ್ನಾಗಿದ್ದೀರಾ? ಆರಾಮ ಸರ್? ಎಲ್ಲಿಂದ ಎಲ್ಲಿಗೆ ಹೊರಡೋದು ನೀವು ಪ್ರತಿ ದಿವಸ? ಹಾ, ಸುಮ್ನಹಳ್ಳಿಯಿಂದ ಕತ್ರಿಗುಪ್ಪೆ. ಹಾ, ಕರೆಕ್ಟ್ ಟೈಮಿಗೆ ಬರ್ತಾ ಇದೆಯಾ ಬಸ್ಸು? ನಿಮ್ ಟೈಮಿಗೆ ಬರುತ್ತೆ. ರಶ್ ಇರುತ್ತೆ ಬೆಳಗ್ಗೆ? ಹಾ, ಸ್ವಲ್ಪ ಕಮ್ಮಿ ಇವತ್ತೇ ಕಡಿಮೆ ಇದೆ. ಜಾಗ ಇರಲ್ಲ, ಹಾ. ಜಾಗ ಇರಲ್ಲ, ಹಾ. ಪ್ರಾಬ್ಲಮ್ ಇದೆ. ಈ ಕಡೆ ಆ ಕಡೆ ಹತ್ತು ಬೆಲೆಯಿಂದ ಗಂಟೆಗೆ ಹತ್ತು ಬೆಲೆ ಎಲ್ಲ ಸ್ವಲ್ಪ ಕ್ಲಿಯರ್ ಆಯ್ತು. ಇದು ಸ್ವಲ್ಪ ಪ್ರಾಬ್ಲಮ್. ಈಗ ಎಷ್ಟು ಗಂಟೆ ನೀವು ಬಸ್ಸಲ್ಲಿ ಇರ್ತೀರಾ ಪ್ರತಿ ದಿವಸ? ಆಫೀಸ್ ಬೆಳಗ್ಗೆ ಹೋಗೋದು, ಸಾಯಂಕಾಲ ವಾಪಸ್ ಎರಡು ಸೇರಿದ್ರೆ? 2-2.5 ಗಂಟೆ ಬಸ್ಸಲ್ಲಿ ಇರ್ತೀವಿ ಸರ್. 2-2.5 ಗಂಟೆ ಬಸ್ಸಲ್ಲಿ ಇರ್ತೀರಾ? ನಮ್ದು 4 ಅವರ್. 4 ಅವರ್ ಬಸ್ಸು? ದೇವೇಗೌಡ ಪೆಟ್ರೋಲ್ ಬಂಕ್ ನಾವು ಕೂಡ್ಲಿಗೆ ಹಾ. ಹಾ. ಎಲ್ಲ ನಿಂತಿರ್ತೀವಿ. ಈಗ ಯಾಕೆ ಕೇಳಿದೆ ಅಂದ್ರೆ, 4,500 ಬಸ್ಸು ಹೊಸದು ಕೇಂದ್ರ ಸರ್ಕಾರ ಕೊಟ್ಟಿದೆ, ಎಲೆಕ್ಟ್ರಿಕ್ ಬಸ್ಗಳು. ಎಲೆಕ್ಟ್ರಿಕ್ ಬಸ್ಗಳು. ಇವರು BMTC ಅವರು ಅದನ್ನ ರಸ್ತೆಗೆ ಬಿಟ್ಟಿಲ್ಲ. ಹೌದಾ ಸರ್? ನೋಡಿ ಇವಾಗ 4,500 ಬಸ್ಸು. ಹಾ, ಈ ಬಸ್ಸಲ್ಲಿ ಸೊ 4,500 ಹೊಸ ಬಸ್ಸು. ಅಷ್ಟ್ ಬಸ್ ಹೊಸ್ದಾಗ್ಬಿಟ್ರೆ ಉಪಯೋಗ ಆಗತ್ತೆ ಅನ್ಸುತ್ತಾ ಜನಕ್ಕೆ? ಹಾ, ಆಗುತ್ತೆ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಹೆಸರು? ಜಗದೀಶ್. ಎಲ್ಲಿರೋದು ತಾವು? ಮಹಾಲಕ್ಷ್ಮಿ ಲೇಔಟ್. ಮಹಾಲಕ್ಷ್ಮಿ ಲೇಔಟ್. ಹೇಳಪ್ಪ. ಕೊಡಿ ಸರ್, ಥ್ಯಾಂಕ್ ಯು ಸರ್. ಆಯ್ತು ಸರ್, ಆಗ್ಬೇಕು ಸರ್. ನಿಮ್ದು? ನಮ್ದು ಇನ್ನಿಲ್ಲ, ಮಾಡ್ಬೇಕು. ಆಗ್ಲಿ ಸರ್. ಹಾ, ನಿಮ್ದಾಯ್ತಾ ಸರ್? ನಾಷ್ಟ ಆಯ್ತಾ? ಈಗ ನಿಮ್ಗೆ ಏನು 2 ಗಂಟೆ ಇಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಾ? ಬಸ್ಸಲ್ಲಿ ಇತ್ತು ನಿಮ್ 4 ಗಂಟೆ ಎಕ್ಸ್ಟ್ರಾ ಟೈಮ್ ಸಿಕ್ತು 1 ಗಂಟೆ ಅಂದ್ರೆ ಏನ್ ಮಾಡ್ತೀರಾ ಅದ್ರಲ್ಲಿ? ನಮ್ ಟೈಮ್ ಮೇಲೆ ಸಿಗಲ್ಲ ಸರ್. 7 ಅಲ್ಲ, ಗಂಟೆ ಈಗ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಬೇಗ ಮನೆಗೆ ಹೋಗ್ಬೋದು ಅಂತ. ಮನೆಗೆ ಹೋಗೋದೇ ಒಂದು ಖುಷಿ. ಜರ್ನಿಗೆ ನಮ್ದು ಹಾ, ಜರ್ನಿಲೇ ನಮ್ದು. ಜರ್ನಿಲೇ ಎಲ್ಲ. 7 ಗಂಟೆಗೆ ಬಿಟ್ಟಿದೀವಿ ಮನೆ. ಇಲ್ಲಿ 9 ಗಂಟೆ ಆಗುತ್ತೆ ಇಲ್ಲಿ ಬರೋದು. ಅಲ್ಲಿಗೆ 2 ಅವರ್. ಸಾಯಂಕಾಲ 6:30 ಬಿಟ್ರೆ 8:00 ಹೋಗ್ತೀವಿ ಪಿಣೆ ಜಗತ್ತೆ. 9 ಗಂಟೆ ಇನ್ನೇನ್ ಮಾಡೋದು? ಹೋಗೋದು ಬರೀ ಇದೆ. ಎಲ್ಲ ಯಾರು ಮಾತಾಡ್ಸಕ್ಕಾಗಲ್ಲ, ಯಾರ ಹತ್ರನು ಒಂದು ಇದಕ್ಕೂ ಹೋಗಕ್ಕಾಗಲ್ಲ. ಇನ್ನೊಂದು ಬಸ್ ಜಾಸ್ತಿ ಇದ್ರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಈಗ ಈ ನೀವು BMTC ಆಪ್ ಯೂಸ್ ಮಾಡ್ತೀರಾ ಓಡಾಡೋದಕ್ಕೆ? ಆಪ್ ಅಂದ್ರೆ ಈಗ ಅದ್ರಲ್ಲಿ ಬಸ್ ಎಲ್ಲಿ ಬರ್ತಾ ಇದೆ ಇದು ಬಸ್ ಸ್ಟಾಪ್ ಅಲ್ಲೇ ತೋರಿಸುತ್ತೆ. ಮೊಬೈಲ್ ಅಲ್ಲಿ ನೋಡ್ತಾ ಇಲ್ಲ? ಮೊಬೈಲ್ ಯೂಸ್ ಮಾಡಲ್ಲ, ಯಾಕಂದ್ರೆ ಅದು ಬಸ್ ಸ್ಟಾಪ್ ಅಲ್ಲೇ ತೋರಿಸ್ತಾ ಇದೆಯಲ್ಲ. ಇದು 410 501 510 ಇಷ್ಟೊತ್ತಿಗೆ ಬರ್ತಂತ ಅಲ್ಲಿ ತೋರಿಸ್ತಾ. ಹಾಯ್ ಅಕ್ಕ, ಬಂದೆ ಯಜಮಾನ್ರೆ, ಎಲ್ಲೂ ಮಾತಾಡ್ಸ್ಕೊಂಡ್ ಬರ್ತೀನಿ. ಅಲ್ಲೇ ಸಿಸ್ಟರ್ ಅಲ್ಲಿ ಇದಾರೆ. ಆರಾಮ ಅಕ್ಕ? ಎಲ್ಲ ಫ್ರೀ ಬಸ್ಸು? ಕಂಡಕ್ಟರ್ ಈ ಕಡೆ ಕೆಲ್ಸನೇ ಇಲ್ಲ. ಹಾ, ಪಾಸ್ ಇದ್ದಿದ್ರೆ ಅಟ್ಲೀಸ್ಟ್ ನೋಡಿ ಹೋಗ್ತಿದ್ರು. ಎಲ್ರಿಗೂ ಟಿಕೆಟ್ ಕೊಡ್ಬೇಕಲ್ಲ, ಜೊತೆಗೆ ID ಚೆಕ್ ಮಾಡ್ಬೇಕು. ಅದು ಸ್ವಲ್ಪ ಕಷ್ಟ ಅವರಿಗೆ. ಆದ್ರೂ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಎಲ್ರಿಗೂ ಚೆಕ್ ಮಾಡ್ಬೇಕು. ಒಂದೊಂದ್ ಟೈಮ್ ಸೈಡ್ ಆಗುತ್ತೆ. ಆರಾಮ ಅಕ್ಕ? ಎಲ್ಲ ಹೊರಟಿರೋದು ಇವಾಗ? ಆಫೀಸಾ? ಎಲ್ಲಿ ಆಫೀಸ್ ನಿಮ್ದು? ನಮ್ದು ಸಿಲ್ಕ್ ಬೋರ್ಡ್. ಬಟ್ ನಿಮ್ದು ಒಂದೇ ಸ್ಟ್ರೈಟ್ ಬಸ್ಸು? ಬನಶಂಕರಿ ಕಂಡಕ್ಟರ್ ಸಾಹೇಬ್ರು, ಏನ್ ಕೆಲ್ಸ ನಿಮ್ಗೆ ಈ ಕಡೆ? ತುಂಬಾ ಸಾಪಾರು ಐತಿ. ಸೂಪರ್ವೈಸರ್ ಗಳ ಹತ್ರ ಬೈಸ್ಕೊಬೇಕು. ಏನಮ್ಮ ನಿಮ್ಗೆ ಎಷ್ಟ್ ಸತಿ ಹೇಳಿದ್ರು ನೀವು ಟೈಮಿಂಗ್ ಫಾಲೋ ಮಾಡಲ್ಲ. ಬುಕ್ಕಲ್ಲಿ ಬರ್ಬಿಡ್ತಾರೆ ಕಂಪ್ಲೇಂಟ್ ವಿಸಿಟ್ ಮಾಡಿದಾಗ, ಟೈಮಿಂಗ್ ಫಾಲೋ ಮಾಡ್ತಾ ಇಲ್ಲ, ಟೈಮಿಂಗ್ ಫಾಲೋ ಮಾಡಕ್ ಹೇಳಿದ್ವಿ ಅಂತ. ಎನಿ ಟೈಮ್ ಅದೇ ಇಶ್ಯೂ ಆಗ್ಬಿಟ್ಟಿದೆ ಸರ್ ನಮ್ಗಂತೂ. ನಾನು 8 years ಇಂದ NGO ಟೀಚರ್ ಆಗಿ ಮಾಡ್ತಾ ಇದ್ದೀನಿ. ಅವ್ರು ಎಲ್ಲ ಹಾಕಿದ್ರೆ ಅಲ್ಲಿ ಇವಾಗ ನಮ್ದು ಕನ್ಸ್ಟ್ರಕ್ಷನ್ ಸೈಟ್ ಇದೆ, ನಾನ್ ಕನ್ಸ್ಟ್ರಕ್ಷನ್ ಸೈಟ್ ಎರಡು ವರ್ಕ್ ಮಾಡ್ತೀವಿ.
ಕ್ಲೋಸ್ ಆಗ್ತಿದಂಗೆ ಇನ್ನೊಂದ್ ಕಡೆ ಆಗ್ತಾ ಇರ್ತಾರೆ. ಏನ್ ಪಾಠ ಮಾಡ್ತೀರಾ ನೀವು? ನಾವು ಬೇಸಿಕ್ಸ್ ಸರ್ ಇವಾಗ 1 year to 7 years ಬೇಸಿಕ್ಸ್ ಹೇಳ್ಕೊಡ್ತೀವಿ. 3 languages ಕನ್ನಡ ಇಂಗ್ಲಿಷ್ ಅದಾದ್ಮೇಲೆ ನಾವು ಗವರ್ಮೆಂಟ್ ಸ್ಕೂಲ್ಗೆ ಲಿಂಕ್ ಮಾಡ್ತೀವಿ. ಅಲ್ಲಿಂದ ಅವ್ರ ಎಜುಕೇಶನ್ ಸ್ಟಾರ್ಟ್ ಆಗುತ್ತೆ. ಒಳ್ಳೇದಾಗ್ಲಿ ಅಕ್ಕ, ಆಲ್ ದ ಬೆಸ್ಟ್. Thank you, sir. ಈ 4,500 ಅಡಿಷನಲ್ ಬಸ್ ಹಾಕ್ಸಕ್ಕೆ ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀನಿ, ಆಯ್ತಾ? ಉಪಯೋಗ ಆಗ್ಲಿ. ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸೇಜ್ ಜಾಸ್ತಿ ಆಗ್ಬೇಕು ಅಂತ ನಾವ್ ಎಷ್ಟು ಒತ್ತಾಯ ಮಾಡಿದ್ರು ಈ ಸರ್ಕಾರ ಬರೀ ನಾವು ಫ್ಲೈಓವರ್ ಮಾಡ್ತೀವಿ, ಟನಲ್ ಮಾಡ್ತೀವಿ, ಇನ್ನೊಂದ್ ಮಾಡ್ತೀವಿ. ಅವ್ರಿಗೇನು ಅಂದ್ರೆ ಯಾರ ಹತ್ರ ಕಾರ್ ಇದೆ ಅವ್ರಿಗೆ ಉಪಯೋಗ ಆಗೋ ಪ್ರಾಜೆಕ್ಟ್ 201 ಸೀದಾ ಹೋಗತ್ತಲ್ಲ. ಬಟ್ ನಾವ್ ಇಲ್ಲಿ ಕ್ಯಾಚ್ ಮಾಡ್ಬೇಕು. ನೀವು ನಾವು correct. ಯಶವಂತಪುರ side ಇಂದ ಬರ್ತೇವೆ. ಯಶವಂತಪುರದಿಂದ ಬರ್ತಾ ಇದ್ದೀರಾ? ಅಂದ್ರೆ ನಮ್ದು pipe line ಆ ಕಡೆ. ಎಷ್ಟು ಅವರ್ ಆಗುತ್ತೆ ನೀವು ಪ್ರತಿದಿನ ಸಮಸ್ಯೆಗೆ? ಮಾರ್ನಿಂಗ್ ನಾವೇನಾದ್ರೂ 7:30 ಬಿಟ್ರೆ ನಮ್ಗೆ 8:45 ಆಫೀಸ್ ಈಗ ಪೀಕ್ ಅವರ್ಸ್ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ. 1.5 ಗಂಟೆ ಆಗಿದ್ರೆ 2 hours ಬಸ್ ಅಲ್ಲಿ ಒನ್ ವೇ. ಈವ್ನಿಂಗ್ ಅಂತೂ ಇನ್ನೂ ಜಾಸ್ತಿ 2.5 ಆಗುತ್ತೆ. ಸೊ ಒಂದ್ ದಿವಸದಲ್ಲಿ ಎಷ್ಟು ಅವರ್ ಬಸ್ ಅಲ್ಲಿ ಇರ್ತೀರಾ ನೀವು? 5 hours ಅನ್ಕೊಳ್ಳಿ. 5 hours ಬಸ್ ಅಲ್ಲಿ ಇರ್ತೀರಾ? ನಿಮ್ಗೆ ಇದು ಗೊತ್ತಾ, ಈಗ ಕೇಂದ್ರ ಸರ್ಕಾರ 4,500 ಹೊಸ ಬಸ್ ಕೊಟ್ಟಿದ್ದಾರೆ. ಇವು ಎಲೆಕ್ಟ್ರಿಕ್ ಬಸ್. ಕೇಳಿದಿರಾ? ಪೇಪರ್ ಓದಿದಿರಾ ಅದನ್ನ? ಓದಿದಿರಾ ಅದನ್ನ? 4,500 ಬಸ್ ಕೊಟ್ಟಿದ್ದಾರೆ. ಆದ್ರೆ ಇವ್ರು BMTC ಅವರು 4,500 ಬಸ್ಸು ಸ್ಯಾಂಕ್ಷನ್ ಆಗಿದ್ರು ಬೆಂಗಳೂರಲ್ಲಿ ರಸ್ತೆಗೆ ಬಿಟ್ಟಿಲ್ಲ. 4,500 ಬಸ್ ರೆಡಿ ಇದೆ. ನಾವು ಅಬ್ಸರ್ವ್ ಮಾಡಿದ್ವಿ ಈ ತರ ಬಸ್ಸಸ್ ಆನ್ ರೂಟ್ ಈಸ್ದ್ರ ಸೈಡ್ ಹೋಗುತ್ತೆ. ಈ KSRTC ಎಲ್ಲ ಹೋಗುತ್ತಲ್ಲ ಆ ರೂಟ್ ಅಲ್ಲೂ ಇದು ಹೋಗುತ್ತೆ. BMTC ಗೆ ಕೊಟ್ಟಿರೋದು. ಈ ತರ BMTC ಬಸ್ಸಸ್ ನಾನ್ ಅಬ್ಸರ್ವ್ ಮಾಡಿದೀನಿ ಆ ಕಡೆ ಸೈಡ್ ಹೋಗುತ್ತೆ. ಅಂದ್ರೆ ಈ ಹಳ್ಳಿಗಳ ಕಡೆಗೆ ಹೋಗುತ್ತಲ್ಲ, ಈಗ ಹಾಸನ್ ಆ ಕಡೆ ರೂಟ್ ನಾವು ಆ ಕಡೆ ಹೋಗುವಾಗ ಈ ತರ ಬಸ್ಸಸ್ ಅನ್ನು ಹೋಗಿದೀವಿ, ಟ್ರಾವೆಲ್ ಈ ಮಾಡಿದೀವಿ. ಬಸ್ ಓಕೆ ಅಕ್ಕ. ಆ ಗೊತ್ತಾಯ್ತು. ಬಸ್ Travelling, ಬಿಟ್ಟು EV ಚಾರ್ಜಿಂಗ್ ಅದೆಲ್ಲದನ್ನು ಬಿಟ್ಟು ಹೊಸ ಸ್ಕೀಮ್ ಅಲ್ಲಿ ಕೊಟ್ಟಿದ್ದಾರೆ. ಈಗಾಗ್ಲೇನೆ 6-7 ತಿಂಗಳಾಯ್ತು ಅದು. ನಾನ್ ಕೇಳ್ತಾ ಇರೋದು, ಈಗ ಅಡಿಷನಲ್ ಬಸ್ ಬಿಟ್ರೆ ಇಲ್ಲಿ ನಿಮ್ಗೆ ರಶ್ ಕಡಿಮೆ ಆಗತ್ತಾ ಈ ಬಸ್ ಅಲ್ಲಿ? ಆಗತ್ತೆ ಸರ್, ಆಗತ್ತೆ ಫ್ರೀಕ್ವೆನ್ಸಿ ಕಡಿಮೆ ಜಾಸ್ತಿ ಆದ್ರೆ ವೇಟಿಂಗ್ ಟೈಮ್ ಜಾಸ್ತಿ ಆಗತ್ತಾ, ಕಡಿಮೆ ಆಗತ್ತಾ? ಆಗತ್ತೆ ಆಗತ್ತೆ ಸರ್. ಈಗ ನಾವ್ ಕೇಳ್ತಾ ಇರೋದು ಈಗಾಗ್ಲೇ ಸ್ಯಾಂಕ್ಷನ್ ಆಗಿರೋ ಬಸ್ ಆದ್ರೂ ನೀವು ಬಿಡಿ ಅಂತ. ಈಗ ಹೊಸದಾಗಿ ತಗೊಂಡ್ಬರೋದ್ ಬೇಕಾಗಿಲ್ಲ, ರೆಡಿ ಇದೆ ಈಗಾಗ್ಲೇ ಬಸ್ಸು. ನಾಳೆಯಿಂದಾನೇ ಬಿಡಿಸ್ಬೋದು. ಬಿಡಿಸಿದ್ರೆ ಇಲ್ಲಿ 2.5 ಗಂಟೆಯಲ್ಲಿ ನೀವು ಎಷ್ಟೊತ್ತು ಕೂತ್ಕೊಳ್ಳೋಕ್ ಸಿಗತ್ತೆ ನಿಮ್ಗೆ? ಕೆಲವೊಂದ್ಸರಿ ಸೀಟ್ ಸಿಗೋದೇ ಇಲ್ಲ. ಯಶವಂತಪುರದಿಂದ ಬನಶಂಕರಿ ನಿಂತ್ಕೊಂಡೇ ಬಂದಿರ್ತೀವಿ. ಕೆಲವು ಸರಿ ಸಿಕ್ಕೇ ಸಿಗುತ್ತೆ. ಸಿಗುತ್ತೆ ಸರ್ ಸೀಟ್ಸ್. ಫ್ರೀಕ್ವೆಂಟ್ ಜಾಸ್ತಿ ಆದಾಗ ನಮ್ಗೆ ಸಿಗುತ್ತೆ ಆಲ್ಮೋಸ್ಟ್. ಇದೇ ನಮ್ಗೆ ಪ್ರಾಬ್ಲಮ್ ಆಗಿದೆ. ನಾ 2 ಸರಿ ಕಂಪ್ಲೇಂಟ್ ಮಾಡಿದೀನಿ. ಫ್ರೀಕ್ವೆಂಟ್ ಆಗಿ ನಮ್ಗೆ ಅಟ್ಲೀಸ್ಟ್ ಒಂದ್ 5 minutes 7 minutes ಒಂದ್ ಬಸ್ ಬಿಡಿ ಅಂತ. ಯಾಕಂದ್ರೆ ಆ ಟೈಮಲ್ಲಿ ಏನಾಗತ್ತೆ ಅಂದ್ರೆ ಸರ್, ಫ್ರೀಕ್ವೆಂಟ್ ಆಗಿ 7 minutes ಒಂದ್ ಬಂದ್ರೆ ಇಷ್ಟು ರಶ್ ಆಗಲ್ಲ. ಜನ ಏನಾಗುತ್ತೆ 15 minutes ಅಂದ್ರೆ ಓವರ್ ಆಲ್ ಕ್ರೌಡ್ ಆಗ್ಬಿಡುತ್ತೆ. ಅದ್ ಏನಾಗತ್ತೆ ಎಲ್ರಿಗೂ ನೋಡಿ ಕಷ್ಟ ನಮ್ ಕಡೆ. ಈಗ 20 minutes ಒಂದ್ ಬಸ್ ಮಿನಿಮಮ್ ಒಂದೊಂದ್ ಸ್ಟಾಪ್ ಅಲ್ಲಿ 20-25 ಜನ ಅಟ್ಲೀಸ್ಟ್ 7 minutes ಒಂದಿದ್ರೆ ಚೆನ್ನಾಗಿರುತ್ತೆ ಬಸ್. ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಇಲ್ಲಿ ಹೆಣ್ಮಕ್ಳು ಕೈ ಅಡ್ಡ ಹಾಕಿದಲ್ಲ, ಬಸ್ ಸ್ಟಾಪ್ ಅಲ್ಲಿ ಸ್ಟಾಪ್ ಹೊಡೆದು ಬಂದ್ರೆ ಆ ಟೈಮಲ್ಲಿ ನಮ್ಗೆ ತುಂಬಾ ಬೇಜಾರಾಗ್ತದೆ. ಟೈಮಿಂಗ್ ಫಾಲೋ ಮಾಡಕ್ಕಾಗಲ್ಲ. ನಾವು NGO ಟೀಚರ್, ನಾವು ನೋಡಿ ಬೆಳಗ್ಗೆ ನಮ್ದು 2 hours 2.5 hours ಆಗುತ್ತೆ ಸರ್. NGO ಟೀಚರ್ ನಾವು ತುಂಬಾ ಬಸ್ ಪ್ರಾಬ್ಲಮ್, ನಮ್ಗೆ ಟೈಮಿಂಗ್ ಪ್ರಾಬ್ಲಮ್. ಈ ಬಸ್ ಪ್ರಾಬ್ಲಮ್ ಇಂದ ನಾವು ಆಫೀಸಲ್ಲೂ ಬಯಸ್ಕೊಂಡು ತುಂಬಾ ಸಫರ್ ಆಗ್ತಾರೆ. ಫ್ರೀ ಅಂತಾರೆ, ಫ್ರೀ ಅಂದ್ರೂ ನಮ್ಗೆ ಒಂಥರ ನೆಮ್ಮದಿ ಇಲ್ಲ. ಏನೋ ಒಟ್ಟ ನಮ್ಮ ಫ್ಯಾಮಿಲಿ ನಡಿಬೇಕಲ್ಲ ದೇವಿಗೌಡ ಪೆಟ್ರೋಲ್ ಬಂಕ್. ಈಗ ನಿಮ್ಗೆ ಅಡಿಷನಲ್ ಈ ಕರೆಕ್ಟ್ ಟೈಮಿಗೆ ಬರಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಮಾಡೋದು, ಬಸ್ ನಂಬರ್ ಜಾಸ್ತಿ ಆಯ್ತು ಅಂದ್ರೆ ಈ 2.5 ಗಂಟೆ ರಸ್ತೆಯಲ್ಲಿ ಇರೋದ್ರ ಬದಲು ಅದೊಂದು ಅರ್ಧ ಗಂಟೆನೋ 3/4 ಗಂಟೆನೋ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ. 1 hour ಅಡಿಷನಲ್ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಆ 1 hour ಅಲ್ಲ, 1 hour ಅಡಿಷನಲ್ ಬೇಗ ರೀಚ್ ಆಗ್ಬೋದು. ಮನೆ ನಿಧಾನ ಕೊಡ್ತೀರಾ? ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡ್ಕೊಂಡು ಆರಾಮಾಗಿ ಮೈಂಡ್ ಫ್ರೀ ಇಟ್ಕೊಂಡು ಆರಾಮಾಗಿ ಹೋಗಿ ಮಾಡ್ಬೋದು. ಈ ಮಕ್ಳ ಹತ್ರ ಕೆಲ್ಸ ಅಂದ್ರೆ ಮೈಂಡ್ ಇದ್ದೀರಾ ಇಲ್ವಾ ಇವತ್ತು? ಇಲ್ಲ ಸರ್, ಹೆಣ್ಮಕ್ಳು ಯಾರು ಅಪರೂಪ ರೇರು. ನಾವು ಅಲ್ಲಿ ಹೋಗಿ ಮಕ್ಳ ಹತ್ರ ಮಕ್ಕಳನ್ನ ಪ್ರೆಸೆಂಟ್ ಮಾಡ್ಕೊಂಡು ಮಕ್ಳನ್ನ ಕೂರಿಸಿ ಆಮೇಲೆ
ಟಿಕೆಟ್ ಕೊಡಲ್ಲ. ಕೆಲಸ ಮಾಡ್ತಾರೆ. UPI ಪಾವತಿಗಳನ್ನು ಬಳಸಿ ನಗದು ರಹಿತ ಟಿಕೆಟ್ ಪಡೆಯಿರಿ. ನಾವು ಅವರು ಕಂಪ್ನಿಯಲ್ಲಿ ಅಲ್ಲೇ PG ಮಾಡ್ಕೊಂಡಿರ್ಬೇಕು. ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದೀವಿ. ಅವ್ರಿಗೆ ಏನ್ ಬೇಕು ಹತ್ರ ಇರೋರೇ ಬೇಕು. ನಾವು ಮನೆ ಬಿಟ್ಟು PG ತಗೊಂಡ್ ಮತ್ತೆ ಅಲ್ಲೂ ಕಟ್ಟಿ ಅಲ್ಲಿ ಈಗ ಹೆಂಗಿರುತ್ತೆ ಅಕ್ಕ, ಮೊನ್ನೆ ಒಬ್ರು ಬಂದಿದ್ರು ನನ್ನ ಹತ್ರ. ಅವ್ರು ಇದೇ ತರ ನಿಂತಾರನೆ ಕಂಪ್ನಿಯವ್ರು ಏನ್ ಹೇಳಿದ್ರು, ನೀನ್ ಹತ್ರ ಶಿಫ್ಟ್ ಮಾಡಿದ್ರೆ ನಿನ್ ಕೆಲಸ ಕೊಡ್ತೀನಿ. ಸೊ ಇವ್ರಲ್ಲೊಂದು PG ಮಾಡ್ಕೋಬೇಕಿತ್ತು. ಫಸ್ಟ್ ಇಲ್ಲಿ ಅಪ್ಪ ಅಮ್ಮ ಇನ್ನೊಂದ್ ಮನೇಲಿ ಅಲ್ಲಿ ಬಾಡಿಗೆ ಕಟ್ತಾ ಇದ್ದಾರೆ, ಅಲ್ಲೊಂದು PG ಎಕ್ಸ್ಟ್ರಾ ಮಾಡ್ಕೋಬೇಕು. ಏನಕ್ಕೆ ಓಡಾಡಕ್ ದೂರ ಅನ್ನೋದಕ್ಕಷ್ಟೇ. ಸ್ಯಾಲರಿ ₹1 ಮಿಗಲ್ಲ. ಎಲ್ಲ ನಮ್ ಎಕ್ಸ್ಪೆನ್ಸಸ್ ಗೆ ಫ್ರೆಶರ್ಸ್ ಗೆ ಕೊಡೋದೇ 15 PGಗೆ ತಿನ್ನಕ್ಕೆ ಟ್ರಾವೆಲಿಂಗ್ ಎಕನಾಮಿಕ್ ಕೂಡ ತುಂಬಾ ಈ ರೂಟ್ ಲೇಟ್ ಆಗೋದ್ರೆ ಆಫೀಸ್ ಇಂದ ಮನೆಗೆ ಹೋಗಿ 9 o'clock ಆಗುತ್ತೆ ಅಂತ ತಿಳ್ಕೊಂಡು ನಮ್ಮ ಆಫೀಸ್ ಅಲ್ಲಿಂದ RV ರೋಡ್ ಬಂದು RV ರೋಡ್ ಇಂದ ಮಹಾಲಕ್ಷ್ಮಿ ಲೆವೆಟ್ ಬಂದು ಇಳ್ಕೊಂಡು ಅಲ್ಲಿಂದ ಆಟೋದಲ್ಲೋ ಇಲ್ಲ ಬಸ್ಸೋ ಏನಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಈಗ ಅಲ್ಲಿ ಲೇಟ್ ಆಗ್ಬಿಟ್ರೆ 6:37 ಒಂದೊಂದ್ ಟೈಮ್ ಹಾಕೊಡತ್ತೆ. ಏನ್ ಮಾಡಕ್ಕಾಗಲ್ಲ, ನಮ್ಗೂ ಕೆಲ್ಸ ಇಂಪಾರ್ಟೆಂಟ್. ಸೊ ಒಂದ್ 6:30 ಅಲ್ಲಿ ಬಿಟ್ಬಿಟ್ರೆ ಇಲ್ಲಿಗೆ ಬರೋಷ್ರಲ್ಲೇ 7:15 ಆಗತ್ತೆ ಫ್ರೀಕೋಡ್ ಇಂದ ಇಲ್ಲಿಂದ ಮನೆಗೆ ಹೋಗೋದು. BMTC MD ಅವ್ರಿಗೆ ಕಂಪಲ್ಸರಿ ದಿವಸ ಬಸ್ಸಲ್ಲಿ ಓಡಾಡಿ ಆಫೀಸಿಗೆ ಅಂತ ಹೇಳ್ಬೇಕು. ಅವಾಗ ಅವ್ರಿಗೆ ಏನು ಅಂತ ಗೊತ್ತಾಗತ್ತೆ. ಅವರೆಲ್ಲ ಓಡಾಡ್ತಾರೆ, ಆರಾಮಾಗಿ ಜೀಪ್ ಮಾಡ್ತಾರೆ. ಅವ್ರೆಲ್ಲೋ ಕೂತ್ಕೊಂಡು AC ರೋಡಲ್ಲಿ ಅವರು ಬಸ್ ಹೆಂಗ್ ಹೋಗ್ಬೇಕು ಅಂತ ಪ್ಲಾನ್. ಅವ್ರಿಗೆ ಏನಿದೆ ಅಂತಾನೆ ಗ್ರೌಂಡ್ ಅಲ್ಲಿ ಗೊತ್ತಾಗಿರಲ್ಲ. ಬನಶಂಕರಿ ಎಷ್ಟೊತ್ತಾಗುತ್ತೆ ಬಸ್ಸಲ್ಲಿ ಪ್ರತಿ ದಿವಸ? 1 hour ಆಗುತ್ತೆ. ಬಸ್ಸಿಗೆ ವೆಯ್ಟ್ ಎಷ್ಟೊತ್ತು ಮಾಡ್ತೀರಾ? 1/4 ಗಂಟೆ. ಕೆಲವು ಸತಿ ಕರೆಕ್ಟ್ ಟೈಮಿಗೆ ಬರತ್ತಾ, ಲೇಟ್ ಆಗುತ್ತಾ? ಒಂದೊಂದು ಟೈಮ್ ಬರಲ್ಲ. $4,500 ಹೊಸ ಬಸ್ಸು ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ, ಗೊತ್ತಿದ್ಯಾ? ಗೊತ್ತಿಲ್ಲ. ಗೊತ್ತಿದೆ. ಹಾ, ನೋಡಿದೀರಾ? ಬಟ್ ಇವ್ರು ಬಿಟ್ಟಿಲ್ಲ. ಅದು ಗೊತ್ತಿದೆ, ಎಲ್ಲ ಗೊತ್ತಿದೆ. ನೀವು ಹೋರಾಟನೇ ಮಾಡಿಲ್ಲ ಮತ್ತೆ. ಕರೆಕ್ಟ್. ಹೌದು ಹೌದು, ಒಳ್ಳೇದಾಗ್ಲ. ಮಕ್ಕಳು ಏನ್ ಮಾಡ್ತಾರೆ? ಮಕ್ಕಳು ಕಾಲೇಜ್ ಹೋಗ್ತಾ ಇದ್ದಾರೆ. ಏನ್ MBA. ಒಳ್ಳೇದಾಗ್ತದೆ. ಸರಿ, ಹೆಬ್ಬಾಳ ಫ್ಲೈಓವರ್ ಮಾಡ್ತಾವ್ರಲ್ಲ ಇವಾಗ, ಬಸ್ ಕಾಲ ಇಲ್ವಾ ಅಲ್ಲಿ? ಈ ಹೆಬ್ಬಾಳ ಫ್ಲೈಓವರ್ ಅಲ್ಲಿ ನಾವೆಲ್ಲ ಗಲಾಟೆ ಮಾಡಿದ್ಮೇಲೆ ಟನಲ್ ಫಸ್ಟ್ ಅದ್ರಲ್ಲಿ ಇಲ್ಲ ಅಂದಿದ್ರು. ಬಸ್ ಕಾಲ ಇಲ್ವಾ ಅಲ್ಲಿ? ಫಸ್ಟ್ ಇಲ್ಲ ಅಂದಿದ್ರು. ಈಗ ನಾವು ಗಲಾಟೆ ಮಾಡಿದ ತಕ್ಷಣ ಬಸ್ ಬಿಡ್ತೀವಿ ಅಂದಿದ್ದಾರೆ. ಬಸ್ ಈಗ ಇನ್ನೊಂದು ದೊಡ್ಡದಿದೆಯಲ್ಲ, 18 ಕಿಲೋಮೀಟರ್ ಸುರಂಗ ತೋಡ್ತೀವಿ ಅಂತ ಅವ್ರಲ್ಲ, ಅದ್ರಲ್ಲಿ ಬಸ್ ಇಲ್ಲ. ಅಲ್ಲಿ ಬರೀ ಶ್ರೀಮಂತರು ಕಾರ್ ಇರ್ಬೇಕು, ₹600 ಕೊಟ್ಬೇಕು. ಬಸ್ ಇಲ್ಲ ಅಲ್ಲಿ. ಅದೇ ಪರಿಸ್ಥಿತಿ. ಇಷ್ಟೇ. ನೀವ್ ಹಿಂಗೆ ಇರ್ಬೇಕು. ಬೆನ್ಸು ಗಿನ್ಸು ಕಾರ್ ತಗೊಂಡಿರೋರು ಅವರು ಅದ್ರಲ್ಲಿ ಫಾಸ್ಟ್ ಆಗಿ ಹೋಗ್ತಾ ಇರ್ಬೋದು. ಸದ್ಯ ನಾವ್ ಒಂದ್ EV ತಗೊಳಕ್ ಆಗ್ತಾ ಇಲ್ಲ ನಮ್ ಕೈಯಲ್ಲಿ. ಮೋದಿ ಅವ್ರು ಹೇಳ್ದಂಗೆ ಅವ್ರು EVಗೆಲ್ಲ ಇದ್ ಮಾಡ್ಕೊಳ್ಳಿ ಅಂತ ಅಂದ್ರಲ್ಲ, ಅಪ್ಗ್ರೇಡ್. ಅದನ್ನ ತಗೊಳಕ್ ಆಗ್ತಾ ಇಲ್ಲ. ಇದೇ ತರ ಪ್ರಾಬ್ಲಮ್. ನೀವ್ ಇನ್ನೊಂದ್ ತಗೊಂಡ್ರು ಎಲ್ಲೋ ಹೋಗ್ತೀರಾ, ರಸ್ತೆ ಜಾಗನೇ ಇಲ್ವಲ್ಲ. ಈಗ ಹೆಂಗಾಗಿದೆ ಅಂದ್ರೆ, ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೆಟ್ರೋ ಬಸ್ಸು ಕ್ಲೀನ್ ಆಗಿ ಮಾಡ್ಕೊಟ್ರೆ ಜನ ಕಾರ್ ತಗೊಳಲ್ಲ, ಬೈಕ್ ತಗೊಳಲ್ಲ, ಅವರಲ್ಲೇ ಇದ್ರಲ್ಲೇ ಹೋಗ್ತಾರೆ. ನೀವ್ ಇದ್ರಲ್ಲಿ ಉಸಿರಾಡಕ್ ಆಗ್ತಾ ಇರೋ ತರ ಮಾಡ್ಬಿಟ್ರೆ ಜನಕ್ಕೆ ಅವಾಗ ಏನ್ ಬೇರೆದೇನು ಆಪ್ಷನ್? ಅವಾಗ ಅವರೇ ಒಂದು ಕಾರ್ ತಗೋಬೇಕು, ಇಲ್ಲ 2 ವೀಲರ್ ತಗೋಬೇಕು. ಅದೇ ರಸ್ತೆ ಇಳಿಸ್ತಾರೆ, ಟ್ರಾಫಿಕ್ ಇನ್ನೂ ಜಾಸ್ತಿ. ಒಂದ್ ಮನೆಗ್ ಮಿನಿಮಮ್ ಅಂದ್ರೆ 2 ಬೈಕ್ ಆ ತರಾನೇ ಇದೆ. ಈಗ ನೀವ್ ಇಮ್ಯಾಜಿನ್ ಮಾಡಿ, ಬೆಂಗಳೂರಲ್ಲಿ 1,40,00,000 ಪಾಪ್ಯುಲೇಷನ್, 1,30,00,000 ವೆಹಿಕಲ್ ಇದೆ. ಇದು ಒಬ್ಬೊಬ್ರು ಅಂತ ಇಟ್ಕೊಂಡು ಎಲ್ರೂನು ಇನ್ನೂ ಇಬ್ಬಿಬ್ರು 3 ಇಟ್ಕೊಳಕ್ ಸ್ಟಾರ್ಟ್ ಮಾಡ್ತು ಅಂತಂದ್ರೆ ನೀವ್ ಆಚೆ ಓಡಾಡಕ್ಕೆ ಆಗಲ್ಲ. ಇಷ್ಟೊಂದ್ ಜನದ ಮನೇಲಿ ಇವಾಗ ನೀವ್ ಹೇಳ್ದಂಗಿದೆ ಸರ್, ಅಷ್ಟು ಪಾಪ್ಯುಲೇಷನ್ಗೆ ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಡಬಲ್ಲೇ ಆಗತ್ತೆ ಅದು. ಯಾಕೆಂದ್ರೆ ಒಂದ್ ಕಾರು, ಒಂದ್ EV ಬೈಕ್, ಒಂದ್ EV ಬೇಕು, ಒಂದ್ ರೆಗ್ಯುಲರ್ ಪೆಟ್ರೋಲ್ ಬೇಕು ಅವ್ರಿಗೆ.
ಈ ತರ ಅವ್ರಿಗೆ ತಗೊಳಕಾಗತ್ತೆ, ಅವ್ರು ಇದ್ ಮಾಡ್ತಾರೆ. ನಮಗ್ ನೋಡಿ ಎಷ್ಟ್ ಕಷ್ಟ ಆಗಿದೆ ಅಂತಂದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ನಮ್ ಕಷ್ಟ ಏನು ಅಂತ. ಕರೆಕ್ಟ್ ಅಲ್ಲ, ಬಹಳ ಇದು ಅಂದ್ರೆ ಯಾರು ಈ ಸರ್ಕಾರದಲ್ಲಿರೋ ಮಂತ್ರಿಗಳು, ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು, ಇವ್ರಿಗೆ ಯಾರು ಗ್ರೌಂಡ್ ರಿಯಾಲಿಟಿನೇ ಗೊತ್ತಿಲ್ಲ. ಇವಾಗ ನೋಡಿ ಸರ್, 8:48 ಆಯ್ತು, 9 ಚೆಕ್ ಇನ್, ಇನ್ನು ಇಲ್ಲೇ ಇದ್ದೀನಿ, ಸ್ಲೀಪ್ ಬೋರ್ಡ್ ಹೋಗ್ಬೇಕು. ನೀವು ಇವತ್ತು ಎಷ್ಟ್ ಹೋದಂಗೆ ಕಷ್ಟ. 9ಕ್ಕೆ 9ಕ್ಕೆ ಹೋಗಕ್ ಆಗಲ್ಲ ಸರ್. ಏನ್ 9:30, 9:40 ಆಗ್ಬೋದು. ಆಗತ್ತೆ, 9:30 ಅಂತ 100% ಆಗುತ್ತೆ. ಥ್ಯಾಂಕ್ ಯು ಅಕ್ಕ, ಬಹಳ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿದ್ದು. ನೀವು ರಾಜಕೀಯಕ್ಕೆ ಬರ್ಬೇಕು. ಹಾ? ಅಕ್ಕ ಬನ್ನಿ, ಒಂದೇ ಒಂದ್ ನಿಮಿಷ. ಆ ಕಡೆ ಹೋಗೋಣ ಸರ್, ಈ ಕಡೆ ಹೋಗೋಣ. ಅಕ್ಕ ಅಲ್ಲೇ ಬಂದೆ. ಆ ಕಡೆ ಆರಾಮ ಚೆನ್ನಾಗಿದ್ದೀರಲ್ಲ? ಎಲ್ಲಿದ್ದಾರೆ? ಕನ್ನಡದವ್ರು ಇದ್ದಾರಾ? ಎಲ್ಲಿದ್ದಾರೆ? ಅಕ್ಕ ಅಕ್ಕಂಗೆ ಮಾತಾಡ್ಸಿ ಅವ್ರು ಹೊರಟ್ಬಿಡ್ತಾರೆ. ಸಿಸ್ಟರ್ ಕೇಳಿ ಒಂದ್ಸರಿ ಮಾತಾಡ್ಸಿ. ಇವ್ರು ಮಾತಾಡ್ಸಿ ಅವ್ರು ಹೊರಟ್ಬಿಡ್ತಾರೆ ಪಾಪ. ಅವ್ರು 9 ಗಂಟೆಗೆ ಚೆಕ್ ಇನ್ ಇದೆ. ಅವ್ರು ಎಷ್ಟು ಸಮಸ್ಯೆ ಹೇಳಿದ್ರು BMTC ಆನ್ ಗ್ರೌಂಡ್ ಅಂದ್ರೆ ಆಕ್ಚುಲಿ ಪೀಕ್ ಅವರ್ಸ್ ಅಲ್ಲಿ ನಮ್ಗೆ ಬಸ್ ಸಿಗ್ತಿಲ್ಲ. ನಾನು ಆಲ್ರೆಡಿ 2 to 3 ಟೈಮ್ಸ್ ನಾನು BMTC ಗೆ ಹೆಲ್ಪ್ಲೈನ್ ನಂಬರ್ಗೆ ತುಂಬಾ ಸರಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಯಾಕಂದ್ರೆ ನಾವು ಬರೋದು ಗೊಬ್ಬರಪಾಳ್ಯ ಸೈಡ್ ಇಂದ, ನಾವ್ 2 ಬಸ್ಸಸ್ ಕ್ಯಾಚ್ ಮಾಡ್ಬೇಕು. ಆಲ್ರೆಡಿ ಇವಾಗ ನೋಡಿ 8:50 ಆಗಿದೆ. ನಮ್ಮ ಆಫೀಸ್ ರಿಪೋರ್ಟ್ ಅಲ್ಲಿ ಇರೋದು ಗಾಡಿ ಖಾಲಿನೇ ಇತ್ತು, ಜನ ಇಲ್ಲ. ಈ ತರ ಆಗತ್ತೆ. ಹಿಂದಿನ ಬಸ್ ಬಿಡಬಾರ್ದು. ಅವ್ರು ಅಟ್ಲೀಸ್ಟ್ ಒಂದು 5-6 minutes ಗೆ ಗ್ಯಾಪ್ ಅಲ್ಲಿ ಕೊಟ್ರೆ ಎಷ್ಟು ಜನ ಯೂಸ್ ಆಗತ್ತೆ ಅಂತಂದ್ರೆ ಆ ಜನಕ್ಕೆ use ಆಗತ್ತೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಾಗತ್ತೆ ಅಂದ್ರೆ ಅವ್ರು ಅಟ್ ಎ ಟೈಮ್ ಬಿಟ್ಟಾಗ ಒಂದ್ ಸ್ಟಾಪ್ ಅಲ್ಲಿ ಮಿನಿಮಮ್ 20-25 ಜನ ನಿಂತಿರ್ತಾರೆ. 15 minutes 20 minutes ಬಂದ್ರೆ ಯೂಶಲಿ ಎಲ್ಲಿ ಬರೋ ಟೈಮ್ ನಮ್ಗೆ ಮೇನ್ 7:30 to ಅಟ್ಲೀಸ್ಟ್ 8:30 ತನಕ ಪೀಕ್ ಅವರ್ಸ್. ಸ್ಕೂಲು, ಕಾಲೇಜಸ್, ಕೆಲ್ಸಕ್ಕೆ ಹೋಗೋರ್ಗೆಲ್ಲ ಆ ಟೈಮ್ ಅಲ್ಲಿ ನಮ್ಗೆ ಬಸ್ ಸಿಗ್ತಲ್ಲ ಅಂತ. ಇವಾಗ ಎಷ್ಟು ಪ್ರೆಷರ್ ಬಂದಿದೀವಿ ಅಂದ್ರೆ ಇವಾಗ ನಾವು ಆಫೀಸ್ ಹೋಗಿ ಬೀಸ್ಕೋಬೇಕು. ಇನ್ನು ಹೆಚ್ಚಿನ ಬಸ್ಗಳ ಅವಶ್ಯಕತೆ ಇದೆ ಅಂತ